ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರೇ ಎಲ್ರಿ ಅವನು ಸರ್ ಅದು ಬಾತ್ರೂಮ್ಗೆ ಹೋಗ್ಬೇಕು ಅಂದ, ಅದಕ್ಕೆ ಸೀತಾರಾಮ ಕರ್ಕೊಂಡು ಹೋಗಿದ್ದಾನೆ ಸರ್. ಓ ಬಾತ್ರೂಮ್ ಕರ್ಕೊಂಡು ಹೋದ್ನಾ? ನಾನೆಲ್ಲೋ ತಪ್ಪಿಸ್ಕೊಂಡ್ಬಿಟ್ಟ ಅನ್ಕೊಂಡೆ. ಅವನು ದೊಡ್ಡ ಖತರ್ನಾಕ್ ನನ್ನ ಮಗ. ಅದಕ್ಕೆ ಅವನ್ನ ಹೇಗೆ ನೋಡ್ಕೊಂತೀಯ ಅಂತ ನಿನ್ನನ್ನು ನೈಟ್ ಡ್ಯೂಟಿಯಲ್ಲಿ ಇಟ್ಟಿದ್ದು ಜಯರಾಮ. ಹಸ್ಬೆಂಡು, ಹಲೋ ಹೇಳಿ ಹಸ್ಬೆಂಡು, ಏನ್ ಫೋನ್ ಮಾಡ್ಬಿಟ್ಟಿದ್ದೀರಾ? ಏನಿಲ್ಲ, ಎಲ್ಲಿದ್ದೀರಾ ನೀವು? ಯಾಕೆ ಅದು ಮನೇಲಿ ನೀವು ಅಚ್ಚು ಕಾಣಿಸ್ತಿಲ್ಲ ಅಂತ ಅದಕ್ಕೆ ಗಾಬರಿ ಆಗಿದ್ದಾರೆ. ಹೌದಾ ಹಸ್ಬೆಂಡು, ಯಾಕಂತೆ? ಹ್ಞೂ, ದಿನ ಮನೇಲಿದ್ದವರು ಸಡನ್ ಆಗಿ ಕಾಣಿಸ್ಲಿಲ್ಲ ಅಂದ್ರೆ ಯಾರಿಗಾದ್ರೂ ಗಾಬರಿ ಆಗುತ್ತಲ್ವಾ? ನೀವು ಬೇರೆ ಎಲ್ಗೆ ಅಂತ ಏನು ಹೇಳೇ ಇಲ್ಲ. ಅಚ್ಚುನು ನಿಮ್ಮ ಜೊತೆ ಸುಮ್ಮನೆ ಬಂದಿದ್ದಾಳೆ. ಎಲ್ಲಿದ್ದೀರಾ? ಇದು ಯಾವ್ದೋ ದೇವಸ್ಥಾನದ ಹತ್ರ ಬಂದಿದೀವಿ ಹಸ್ಬೆಂಡು. ಇಲ್ಲಿ ಒಂದು ಉತ್ಸವ ನಡೀತಿದೆ, ತುಂಬಾ ದಿನದಿಂದ ಬರ್ಬೇಕು ಅನ್ಕೊಡ್ತಿದ್ದೆ. ಇವತ್ತು ಅಕ್ಕನ್ ಕರ್ಕೊಂಡ್ ಬಂದೆ. ಓ ಹೌದಾ, ಸರಿ. ಮತ್ತೆ ಇನ್ನೊಂದು ಸಮಾಚಾರ ಹಸ್ಬೆಂಡು? ಇಲ್ಲ ಏನಿಲ್ಲ. ಹೌದಾ, ಹಾಗಾದ್ರೆ ಫೋನ್ ಇಡ್ಲಾ? ಬೇಡ. ಹಲೋ ಹಲೋ ಹೇಳಿ ಹಸ್ಬೆಂಡು, ಕೇಳ್ತಿದೆ. ಏನ್ ಮಾಡ್ತಿದ್ದೀರಾ? ದೇವರ ಮುಂದೆ ಕೂತ್ಕೊಂಡು ಧ್ಯಾನ ಮಾಡ್ತಿದ್ದೀನಿ. ಓ ಸಾರಿ, ಡಿಸ್ಟರ್ಬ್ ಆಯ್ತಾ? ಏನಿಲ್ಲಪ್ಪ. ಮತ್ತೆ ಎಷ್ಟೊತ್ತಿಗೆ ಬರೋದು? ಪೂಜೆ ಮುಗಿದ ಕೂಡಲೇ ಹೊಡ್ತೀವಿ. ಸರಿ. ಮತ್ತೆ ಇನ್ನೇನ್ ಸಮಾಚಾರ ಹಸ್ಬೆಂಡು? ಏನಿಲ್ಲ. ಹೌದಾ, ಹಾಗಾದ್ರೆ ಫೋನ್ ಇಡ್ಲಾ? ಬೇಡ ಬೇಡ ಬೇಡ. ಹಲೋ ಹಲೋ ಕೇಳಿಸ್ತಿದೆ, ಹೇಳಿ ಹಸ್ಬೆಂಡು. ಇದು ನನ್ನ ಚಾರ್ಜರ್ ಅಲ್ಲಿ ಇಟ್ಟಿದ್ದೀರಾ? ನೀವ್ ಕೆಲಸ ಮಾಡೋ ಜಾಗದಲ್ಲೇ ಇದೆ ನೋಡಿ ಹಸ್ಬೆಂಡು. ಹೌದಾ, ಇದು ನನ್ನ ಡ್ರಾಯಿಂಗ್ ಪೇಪರ್ಸು? ಅದು ಕಬೋರ್ಡ್ ಅಲ್ಲಿ ಇದೆ. ಆಮೇಲೆ ನಿಮ್ ಟವೆಲು ಸ್ನಾನದ ಕೋಣೆಯಲ್ಲಿದೆ. ಹೌದಾ, ಸರಿ. ಏನ್ ಹಸ್ಬೆಂಡ್ ನೀವು ಇಷ್ಟೊತ್ತಲ್ಲಿ ಯಾರಾದ್ರೂ ಸ್ನಾನ ಮಾಡ್ತಾರ? ಸುಮ್ಮನೆ ತಮಾಷೆಗಂದ್ರೆ ಅದಕ್ಕೂ ಅಂತಿದ್ದೀರಾ ಅಲ್ವಾ? ನಾನು ನೆನ್ಸ್ಕೊಂಡ್ ಮಾತಾಡ್ಬೇಕನ್ಸ್ತಾ, ಅದಕ್ಕೆ ಫೋನ್ ಮಾಡಿದ್ರಾ? ಆ ಥರ ಎಲ್ಲ ಏನಿಲ್ಲ. ಅದೇ ಹೇಳಿದ್ನಲ್ಲ, ಅದಕ್ಕೆ ಕೇಳ್ತಿದ್ರು, ಅದಕ್ಕೆ ಫೋನ್ ಮಾಡಿದೆ. ಆಮೇಲೆ ಹಂಗೆ ಅದೆಲ್ಲ ವಸ್ತುಗಳು ಕಾಣಿಸ್ತಿರ್ಲಿಲ್ವಲ್ಲ, ಹಿಂಗಿದ್ರು ಫೋನ್ ಮಾಡಿದ್ದೀನಲ್ಲ ಅಂತ ನೆನಪಾಯ್ತು, ಕೇಳಿದೆ. ಸರಿ ಇಡ್ತೀನಿ, ಬೇಗ ಬನ್ನಿ. ಆಯ್ತು. ಅಚ್ಚುನ್ ಕೇಳಿದೆ ಅಂತೇಳಿ. ಆಮೇಲೆ ಏನಿಲ್ಲ, ಇಡಿ. ಆಯ್ತು ಹಸ್ಬೆಂಡು. ನಾನು ಯಾಕೆ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ? ಏನೋ ಹೋಗ್ಲಿ ಪಾಪ, ಎಲ್ಲಿದ್ದಾರೋ ವಿಚಾರಿಸೋಣ ಅಂತ ಫೋನ್ ಮಾಡಿದ್ರೆ ಮಿಸ್ ಮಾಡ್ಕೋತಿದ್ದೀನಿ ಅಂತ ಕತೆ ಹೊಡಿತಾರೆ. ನಾನು ಯಾಕೆ ಅವ್ರನ್ನ ಮಿಸ್ ಮಾಡ್ಕೊಳ್ಳಿ? ಈಗಿನ ಕಾಲದಲ್ಲಿ ಯಾರಿಗೂ ಒಳ್ಳೇದು ಬಯಸೋಕ್ಕೆ ಹೋಗ್ಬಾರ್ದು, ಎಲ್ಲ ತಪ್ಪು ತಿಳ್ಕೊತಾರೆ.
ಏನಾಯ್ತು ಚಿರು? ಯಾರು ನಿನ್ ಬಗ್ಗೆ ತಪ್ಪು ತಿಳ್ಕೊಂಡ್ರು? ಯಾರಿಲ್ಲ ಅದಕ್ಕೆ. ಮತ್ತೆ ಏನೋ ಒಬ್ಬೊಬ್ಬನೇ ಮಾತಾಡ್ಕೊತಾ ಇದೀಯಾ? ಅದು ಏನಿಲ್ಲ, ಹೇಳಿ, ಏನೋ ಹೇಳದಿತ್ತಾ? ದೀಪಾ ಅರ್ಚನನ್ ಕರ್ಕೊಂಡು ಎಲ್ಲಿ ಹೋಗಿದ್ದಾಳೆ ಅಂತ ಫೋನ್ ಮಾಡಿದ್ಯಾ? ಈಗ ತಾನೇ ಮಾಡಿದ್ದೆ ಅದಕ್ಕೆ. ಹೌದಾ? ಎಲ್ಲಿ ಹೋಗಿದ್ದಾಳಂತೆ? ಯಾಕೆ ಹೋಗಿದ್ದಾಳೆ? ಯಾವಾಗ ಬರ್ತಾರೆ? ಯಾಕೆ ಇಷ್ಟೊಂದು ಟೆನ್ಸ್ ಆಗಿದ್ದೀರಾ? ದೇವಸ್ಥಾನಕ್ಕೆ ಹೋಗಿದಾರಂತೆ. ದೇವಸ್ಥಾನಕ್ಕ? ಹಾ, ಅಲ್ಲೇನೋ ಉತ್ಸವ ಇದೆಯಂತೆ, ಅದಕ್ಕೆ ಹೋಗಿದ್ದಾರೆ. ಯಾವ ದೇವಸ್ಥಾನ ಆತೆ? ಎಲ್ಲಿದೆ? ಗೊತ್ತಿಲ್ಲ. ನೀವ್ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಬರ್ತಾರೆ ಬಿಡಿ. ಹೋಗೋರು ಹೋಗಿದ್ದಾರೆ, ಮನೇಲಿ ಒಂದ್ ಮಾತು ಹೇಳಿ ಹೋಗ್ಬೇಕಲ್ವಾ? ಅದು ಇಬ್ರೇ ಹೋಗಿದ್ದಾರೆ, ನಿನ್ನೇನಾದ್ರೂ ಜೊತೆ ಕರ್ಕೊಂಡು ಹೋಗ್ಬೋದಿತ್ತಲ್ವಾ? ಎಷ್ಟೊತ್ತಿಗೆ ಬರ್ತಾರೆ? ಫೋನ್ ಮಾಡಿ ಕೇಳು ಚಿರು. ಮತ್ತೆ ಫೋನ್ ಮಾಡ್ಬೇಕಾಯ್ತು. ಹ್ಞೂ, ಫೋನ್ ಮಾಡಿ ಕೇಳು. ಏನು ಹೇಳ್ತಾ ಇದ್ದೀರಾ? ನಿಮ್ಮ ಮನೇಲಿ ಮದುವೆಗೆ ಒಪ್ಪಲ್ಲ ಅಂತ ತಾನೇ ಈ ರೀತಿ ಮದುವೆ ಆಗಿ ಅಂತ ಹೇಳ್ತಿರೋದು? ಪ್ರೇಮಿಗಳ ವಿಷಯದಲ್ಲಿ ಹೇಗೆ ಮದುವೆ ಆಗ್ತೀವಿ ಅನ್ನೋದು ಮುಖ್ಯ ಅಲ್ಲ, ಹೇಗೆ ಜೀವನ ಮಾಡ್ತೀವಿ ಅನ್ನೋದು ಮುಖ್ಯ. ನಿಜ, ಆದ್ರೆ ನೀವ್ ಹೇಳೋ ತರ ನನ್ನ ವಿಷಯದಲ್ಲಿ ನಡೆಯಲ್ಲ. ಯಾವ ಮನೇಲಿ ನನ್ ರಾಹುಲ್ಗೆ ಅವಮಾನ ಮಾಡಿ ಕಳ್ಸಿದ್ರು ಅದೇ ಮನೆಯವರು ಕರೆದು ಮದ್ವೆ ಆಗು ಅಂತ ಹೇಳ್ಬೇಕು. ಅಲ್ಲಿವರೆಗೂ ನಾವಿಬ್ರು ಮದ್ವೆ ಆಗದೆ ಹಾಗೆ ಇರ್ತೀವಿ ಹೊರತು ಓಡೋಗಿ ಮದ್ವೆ ಎಲ್ಲ ಆಗೋದಿಲ್ಲ. ಹೌದು, ಅರ್ಚನವ್ರು ಹೇಳ್ತಾ ಇರೋದು ಸರಿಯಾಗಿದೆ. ಆಯ್ತು, ಹಾಗೆ ಆಗಲಿ. ಅದಕ್ಕೆ ಏನು ಸಹಾಯ ಬೇಕೋ ಅದನ್ನು ಮಾಡಕ್ಕೆ ನಾವಂತೂ ಇದ್ದೇ ಇದ್ದೀವಿ. ಆದರೆ ನಿಮ್ಮ ಪ್ರೀತಿನ ಸೌಂದರ್ಯ ಮೇಡಮ್ ಅವ್ರು ಹೇಗೆ ಒಪ್ತಾರೆ? ಅದನ್ನ ನಾನ್ ಮಾಡ್ತೀನಿ. ನನ್ ಗಂಡ ಕಟ್ಟಿರೋ ತಾಳಿ ಸಾಕ್ಷಿಯಾಗಿ ಹೇಳ್ತಿದ್ದೀನಿ, ನಾನು ನನ್ನ ಗಂಡ ಮುಂದೆ ನಿಂತು ನೀವಿಬ್ರು ಮದ್ವೆ ಮಾಡಿಸ್ತೀವಿ. ಇದು ನನ್ನ ತಾಳಿ ಆಣೆಗೂ ಸತ್ಯ. ನೋಡಿ, ನನ್ನ ಹಸ್ಬೆಂಡೇ ಫೋನ್ ಮಾಡ್ತಿದ್ದಾರೆ. ಇರಿ, ಹೇಳಿ ಹಸ್ಬೆಂಡು. ಹಲೋ. ಈಗ ತಾನೇ ನಿಮ್ ಬಗ್ಗೆನ ಮಾತಾಡ್ತಿದ್ವಿ, ಅಷ್ಟ್ರಲ್ಲಿ ನೀವು ಫೋನ್ ಮಾಡ್ಬಿಟ್ರು. ಎಲ್ಲಿದ್ದೀರಾ? ಹೊರಟ್ರಾ? ಈಗ ಕೆಲಸ ಮುಗೀತು, ಹೊರಡ್ತಿದೀವಿ. ಸರಿ. ಏನಂತೆ? ಕೆಲಸ ಮುಗೀತಂತೆ, ಅದಕ್ಕೆ ಇನ್ನೇನು ಹೊರಡ್ತಾರ. ಕೆಲ್ಸ ಮುಗೀತಂತ? ಏನ್ ಕೆಲ್ಸ ಅಂತೆ? ಗೊತ್ತಿಲ್ಲ ಅದಕ್ಕೆ. ಅಲ್ಲ ಚಿರು, ಅವ್ರು ಯಾವ್ದೋ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ನೀನೇ ಅಲ್ವಾ ಹೇಳಿದ್ದು? ಮತ್ತೆ ಕೆಲ್ಸ ಮುಗೀತು ಹೊರಡ್ತಾ ಇದೀವಿ ಅಂತ ಯಾಕೆ ಹೇಳಿದ್ರು? ಗೊತ್ತಿಲ್ಲ ಅದಕ್ಕೆ, ಅದನ್ನೇ ದೀಪ ಅವ್ರು ಹೇಳಿದ್ದು. ಅಲ್ಲ ಚಿರು, ಆಗ ನೀನು ಏನ್ ಕೆಲ್ಸ ಅಂತನಾದ್ರೂ ಕೇಳ್ಬೇಕಲ್ವಾ? ಏನೋ ಪರ್ಸನಲ್ ಇರುತ್ತೆ, ಹೋಗ್ಲಿ ಬಿಡಿ. ಅದಕ್ಕೆ ಅದಕ್ಕೆ ಮೋಸ್ಟ್ಲಿ ದೇವಸ್ಥಾನಕ್ಕೆ ಹೋಗಿರೋದನ್ನೇ ಕೆಲಸ ಅಂತ ಏನೋ ಹೇಳಿರ್ಬೇಕು ಅವರು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.